ಈ ನಾಲ್ಗೆಲಿ ಮೂಳೆ ಇಲ್ಲ ಅಂದ ತಕ್ಷಣ ಜನ ಹೆಂಗ್ ಬೇಕಾದ್ರೂ ನಾಲ್ಗೆ ತಿರುಗಿಸ್ಬೋದು, ಏನ್ ಬೇಕಾದ್ರೂ ಮಾತಾಡ್ಬೋದು ಅಂತ ಬೇಕಾಬಿಟ್ಟಿಯಾಗಿ ಸಿಕ್ದವ್ರ ಬಗ್ಗೆ ಮಾತಾಡ್ತಾರೆ. 25 ವರ್ಷದಲ್ಲಿ ಹಿಂದೆಂದೂ ಕಾಣದಿರುವಂತಹ ಬೆಳವಣಿಗೆ ನಡೆದಿರೋದು ಅಂದ್ರೆ ಸಾಕಷ್ಟು ವಿಚಾರದಲ್ಲಿ ಡೆವಲಪ್ಮೆಂಟ್ ಆಗಿರ್ಬೋದು, ಇವೆಲ್ಲವೂ ಸಹ ನಡೆದಿರೋದು ಅಂದ್ರೆ 2021ರಿಂದ 2025 ಇದೀಗ ಆರ್ಯವರ್ಧನ್ ಗುರುಜಿ ಇವ್ಯಾವೂ ಸಹ ಯೋಚನೆ ಮಾಡಿಲ್ಲ, ಬೇಕಾಬಿಟ್ಟಿಯಾಗಿ ಮಾತಾಡಿರುವಂಥದ್ದು, ಸುದೀಪ್ ಅಭಿಮಾನಿಗಳನ್ನ ಆಕ್ರೋಶಕ್ಕೆ ಒಳಗಾಗುವಂತೆ ಮಾಡಿರುವಂಥದ್ದು. ಈ ಹಿಂದೆ ಬಿಗ್ ಬಾಸ್ ಮನೆ ಸ್ಪರ್ಧಿಗಳಿಗೆ ಕಿಚ್ಚ ಸುದೀಪ್ ನೀಡುವಂತಹ ಚಪ್ಪಾಳೆ ಬಗ್ಗೆನೂ ಸಹ ಆರ್ಯವರ್ಧನ್ ಗುರುಜಿ ಅಗ್ರವಾಗಿ ಮಾತಾಡ್ಕೊಂಡು ಎಡ್ಬಟ್ಟನ್ನ ಮಾಡ್ಕೊಂಡಿದ್ರು. ಸುದೀಪ್ ಅಭಿಮಾನಿಗಳು ಸಿಕ್ಕಾಪಟ್ಟೆ ಆಕ್ರೋಶಗೊಂಡು ಚಾಮರಾಜಪೇಟೆಯಲ್ಲಿರುವಂತಹ ಆರ್ಯವರ್ಧನ್ ಕಚೇರಿಗೆ ತೆರಳಿ ಅವ್ರನ್ನ ಸಿಕ್ಕಾಪಟ್ಟೆ ತರಾಟೆಗೂ ಸಹ ತಗೊಂಡಿದ್ರು. ಇಷ್ಟು ಬೇಗ ಅದ್ ಮರ್ತೋಯ್ತಾ? ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ಈ ನಾಲ್ಗೆಲಿ ಮೂಳೆ ಇಲ್ಲ ಅಂದ ತಕ್ಷಣ ಜನ ಹೆಂಗ್ ಬೇಕಾದ್ರೂ ನಾಲ್ಗೆ ತಿರುಗಿಸ್ಬೋದು, ಏನ್ ಬೇಕಾದ್ರೂ ಮಾತಾಡ್ಬೋದು ಅಂತ ಬೇಕಾಬಿಟ್ಟಿಯಾಗಿ ಸಿಕ್ದವ್ರ ಬಗ್ಗೆ ಮಾತಾಡ್ತಾರೆ. ಅದರಲ್ಲೂ ಈ ಸೋಷಿಯಲ್ ಮೀಡಿಯಾ ಜಮಾನ ಯಾವಾಗ ಶುರುವಾಯಿತು ಅವಾಗಿಂದ ಬೇಕಾಬಿಟ್ಟಿಯಾಗಿ ಮಾತಾಡೋದಂತೂ ಕಟ್ಟಿಟ್ಟ ಬುತ್ತಿ. ಅದರಲ್ಲೂ ಈ 2001ರಿಂದ 2025 ಸಿಕ್ಕಾಪಟ್ಟೆ ಬೆಳವಣಿಗೆ ಆಗಿದೆ. ಈ 25 ವರ್ಷದಲ್ಲಿ ಹಿಂದೆಂದೂ ಕಾಣದಿರುವಂತಹ ಬೆಳವಣಿಗೆ ನಡೆದಿರೋದು ಅಂದರೆ ಸಾಕಷ್ಟು ವಿಚಾರದಲ್ಲಿ ಡೆವಲಪ್ಮೆಂಟ್ ಆಗಿರ್ಬೋದು, ಇವೆಲ್ಲವೂ ಸಹ ನಡೆದಿರೋದು ಅಂದರೆ 2021ರಿಂದ 2025 AI ಜನ್ರೇಷನ್ ಆಗಿರ್ಬೋದು, ಸಿಕ್ಕಾಪಟ್ಟೆ ಎಲ್ಲದರಲ್ಲೂ ಸಹ ಮುಂಚೂಣಿಯಲ್ಲಿರೋದು ಅಂದರೆ ಈ 25 ವರ್ಷ. ಹಂಗಾಗಿ ಈ ಸೋಷಿಯಲ್ ಮೀಡಿಯಾ ಜಮಾನ ಏನು ಸ್ಟಾರ್ಟ್ ಆಯಿತು ಅವಾಗಿಂದ ಹೆಂಗೆ ಬೇಕಾದರೂ ಹಂಗೆ ಮಾತಾಡ್ತಾರೆ. ಬಾಯಿಗೆ ಬಂದಿರೋಂತಹ ಮಾತುಗಳನ್ನ ಆಡ್ಕೊಂಡು ಈ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿಬಿಡ್ತಾರೆ. ಇದೀಗ ಅದೇ ರೀತಿ ಮಾಜಿ ಬಿಗ್ ಬಾಸ್ ಸ್ಪರ್ಧಿ, ಸಂಖ್ಯಾಶಾಸ್ತ್ರಜ್ಞ ಹಾಗೂ ಜ್ಯೋತಿಷಿ ಆಗಿರುವಂತಹ ಆರ್ಯವರ್ಧನ್ ಗುರೂಜಿ ಮಾತಾಡಿರುವಂತಹ ವಿಡಿಯೋ ಇದೀಗ ಚರ್ಚೆಯನ್ನು ಹುಟ್ಟಾಕ್ತಾ ಇದೆ. ಇನ್ನು ನಟ ಸುದೀಪ್ ಬಗ್ಗೆ ಆರ್ಯವರ್ಧನ್ ಆಡಿರುವಂತಹ ಮಾತು ಸುದೀಪ್ ಅಭಿಮಾನಿಗಳನ್ನ ಒಂದ್ ಕಡೆ ಕೆರಳಿಸ್ತಾ ಇದೆ. ಈ ಅಭಿಮಾನಿಗಳ ವಿಚಾರಕ್ಕೆ ಬಂದ್ರೆ ಇತ್ತೀಚೆಗೆ ನಾವು ನೋಡ್ಬೋದು, ದರ್ಶನ್ ಫ್ಯಾನ್ಸ್ ಹಾಗೂ ಸುದೀಪ್ ಫ್ಯಾನ್ಸ್ ನಡುವೆ ಸಿಕ್ಕಾಬಟ್ಟೆ ವಾರ್ ನಡೆದಿತ್ತು. ಯಾರೋ ಏನೋ ಒಂದು ಹೇಳಿಕೆ ಕೊಟ್ಟರು ಅಂತ ಇನ್ನೊಬ್ಬ ಅಭಿಮಾನಿ ಫ್ಯಾನ್ಸ್ ರೊಚ್ಚಿಗೆದ್ದೇಳೋದು, ಅವರೇನೋ ಹೇಳಿಕೆ ಕೊಟ್ಟರು ಅಂತ ಆಪೋಸಿಟ್ ಫ್ಯಾನ್ಸ್ ರೊಚ್ಚಿಗೇಳೋದು, ಇವೆಲ್ಲವೂ ಸಹ ಕಳೆದ 1 ತಿಂಗಳಿಂದ ನಡ್ಕೊಂಡು ಬಂದಿರುವಂತಹ ಪದ್ಧತಿ ಆಗ್ಬಿಟ್ಟಿದೆ. ಆದರೆ ಇದೀಗ ಇಲ್ದೋಗಿರೋರ್ವೇನ ತಾನೇ ಬಿಟ್ಕೋತೀನಿ ಅಂತ ಆರ್ಯವರ್ಧನ್ ಗುರುಜಿಯವರು ತಾವೇ ಬಿಟ್ಕೊಂಡವ್ರೆ. ಯಾಕೆಂದ್ರೆ ಸುದ್ದಿವಾಹಿನಿ ಹಾಗೂ ಯೂಟ್ಯೂಬ್ ವಾಹಿನಿಗಳಲ್ಲಿ ಕೂತ್ಕೊಂಡು ಆರ್ಯವರ್ಧನ್ ಗುರೂಜಿಯವರು ಭವಿಷ್ಯವನ್ನ ನುಡಿತಾ ಇದ್ರು. ಕೆಲವೊಮ್ಮೆ ಈ ತರ ನುಡಿದಿರುವಂತಹ ಭವಿಷ್ಯ ನಿಜ ಆಗಿರೋದು ಸಹ ಇದೆ. ಆದ್ರೆ ಮಾತಾಡುವಾಗ ಹಿಂದೆ ಮುಂದೆ ಯೋಚಿಸಿ ಮಾತಾಡಬೇಕು. ಮಾತು ಒಂದು ಗಾದೆ ಇದೆ, ಮಾತು ಆಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅಂತ ಒಂದು ಗಾದೆ ಮಾತಿದೆ. ಇಂತಹ ಜ್ಯೋತಿಷಿಗಳು ಏನಿದ್ದಾರೆ ಅದನ್ನ ತುಂಬಾ ನೆನ್ಪಿಟ್ಕೋಬೇಕಾಗುತ್ತೆ. ಕೆಲವೊಂದ್ಸಲಿ ಲೈವಲ್ಲಿ ಕೂತಿರ್ತಾರೆ, ಕೆಲವೊಂದ್ಸಲಿ ರೆಕಾರ್ಡಲ್ಲಿ ಕೂತಿರ್ತಾರೆ, ಹಿಂದೆ ಮುಂದೆ ನೋಡಿ ಮಾತಾಡಬೇಕಾಗತ್ತೆ. ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ, ಎಲ್ಲಿ ಕೂತು ಮಾತಾಡ್ತಾ ಇದ್ದೀವಿ, ಮಾತಾಡಿದ್ರೆ ಏನಾಗುತ್ತೆ, ಮಾತಾಡದೇ ಇದ್ರೆ ಏನಾಗುತ್ತೆ, ಇವೆಲ್ಲವನ್ನು ಸಹ ಯೋಚನೆ ಮಾಡಬೇಕಾಗತ್ತೆ. ಆದರೆ ಇದೀಗ ಆರ್ಯವರ್ಧನ್ ಗುರೂಜಿ ಇವ್ಯಾವೂ ಸಹ ಯೋಚನೆ ಮಾಡಿಲ್ಲ, ಬೇಕಾಬಿಟ್ಟಿಯಾಗಿ ಮಾತಾಡಿರುವಂಥದ್ದು. ಇನ್ನು ಬಿಗ್ ಬಾಸ್ ಸೀಸನ್ 9 ಸ್ಪರ್ಧಿಯಾಗಿರುವಂತಹ ಆರ್ಯವರ್ಧನ್ ಗುರೂಜಿ ಇದೀಗ ಒಂದು ಅಶ್ವವೇಗ ಸುದ್ದಿವಾಹಿನಿಯಲ್ಲಿ ಆಡಿರುವಂತಹ ಮಾತು ಸುದೀಪ್ ಅಭಿಮಾನಿಗಳನ್ನ ಆಕ್ರೋಶಕ್ಕೆ ಒಳಗಾಗುವಂತೆ ಮಾಡಿರುವಂಥದ್ದು. ಅವ್ರು ಕೊಟ್ಟಿರುವಂತಹ ಹೇಳಿಕೆ ನೋಡೋದಾದ್ರೆ ನಿಜಕ್ಕೂ ಸಿಕ್ಕಾಪಟ್ಟೆ ವಿಚಿತ್ರ ಅನ್ಸುತ್ತೆ. ಏನಪ್ಪ, ಸುದೀಪ್ ಅವ್ರ ಜೊತೆ ಇದ್ದವರು ಈ ರೀತಿ ಸುದೀಪ್ ಬಗ್ಗೆ ಹೇಳಿಕೆ ಕೊಟ್ಬಿಟ್ರಾ? ಈ ರೀತಿ ಅನ್ಸೋದಂತೂ ನಿಜ. ಅದು ಏನಂತ ನೋಡೋದಾದ್ರೆ, ದರ್ಶನ್ ಅವರು ಜೈಲಿಗೆ ಹೋದ್ಮೇಲೆ ಸುದೀಪ್ ತುಂಬಾನೇ ನಿಗ್ರಾಡ್ತಾವ್ರೆ, ಮೊನ್ನೆ ಪ್ಯಾಂಟ್ ಬಿಚ್ ತೋರಿಸ್ಲಾ ಅಂತಾನು ಅಂತಿದ್ರು ಅಂದಿರುವಂತಹ ವಿಡಿಯೋ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರುವಂತ. ಇವಾಗ ಎಲ್ಲಿ ದರ್ಶನ್ ಹೋದ್ಮೇಲೆ ಸುದೀಪ್ ಅವ್ರು ಜಾಸ್ತಿ ನಿಗ್ರಾಡ್ತಾವ್ರೆ, ಎಲ್ಲ ಮಾಧ್ಯಮದಲ್ಲಿ ನೋಡ್ರಿ ಸಾಕು, ಯಾರಿಗೂ ಹೇಳ್ತಾರೆ ಮೊನ್ನೆ ಪ್ಯಾಂಟ್ ಬಿಚ್ ತೋರಿಸ್ಲಾ ಅಂತವ್ರೆ. ಸಂಖ್ಯಾಶಾಸ್ತ್ರ ಹಾಗೂ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಮಾಹಿತಿ ನೀಡ್ತಾ ಇರುವಾಗ ಆರ್ಯವರ್ಧನ್ ಗುರೂಜಿ ಈ ರೀತಿ ಮಾತಾಡಿರುವಂತದ್ದು. 2026 ಇದೀಗ ಮೊನ್ನೆ ತಾನೇ ಎಲ್ಲರೂ ಸಹ ಕಾಲಿಟ್ಟಿದ್ದೀವಿ. ಈ 2026ನೇ ಸಾಲಿನಲ್ಲಿ ಬರುವಂತಹ ಎಲ್ಲಾ ರಾಶಿಗಳಿಗೆ ಭವಿಷ್ಯ ಏನಾಗತ್ತೆ ಅಂತ ಮಾತಾಡುವಾಗ ಸುದೀಪ್ ಅವರ ಮುಂದಿನ ಸಿನಿಮಾ ಸೂಪರ್ ಹಿಟ್ ಆಗುತ್ತಾ ಎನ್ನುವಂತ ಪ್ರಶ್ನೆನ ಆಪೋಸಿಟ್ ಅಲ್ಲಿ ಕೂತಿರುವಂತಹ ಒಬ್ಬ ಸಂಖ್ಯಾಶಾಸ್ತ್ರಜ್ಞ ಕೇಳಿರ್ತಾರೆ. ಅಂಥ ಸಮಯದಲ್ಲಿ ಆರ್ಯವರ್ಧನ್ ಅವರು ಸುದೀಪ್ ಅವ್ರ ಬಗ್ಗೆ ಈ ರೀತಿ ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಅದರಲ್ಲೂ
ಮಕರ ರಾಶಿ ಬಗ್ಗೆ ಮಾತಾಡ್ತಾ ಆರ್ಯವರ್ಧನ್ ಗುರೂಜಿ ಸುದೀಪ್ ಹಾಗೂ ದರ್ಶನ್ ವಿಚಾರನ ಪ್ರಸ್ತಾಪ ಮಾಡ್ತಾರೆ. ಮಕರ ರಾಶಿಯವರು ಮನೆ ಕಟ್ತಾರಾ, ಆಸ್ತಿ ತಗೋತಾರಾ, ಮದ್ವೆ ಆಗುತ್ತಾ, ಕೋಪ ಏನಿದೆ ಅದು ನಿಯಂತ್ರಣಗೊಳ್ಳುತ್ತಾ ಅಂತ ಆರ್ಯವರ್ಧನ್ಗೆ ಪ್ರಶ್ನೆಯನ್ನ ಕೇಳ್ತಾರೆ. ಎಲ್ಲಿ ಈಗ ದರ್ಶನ್ ಜೈಲಿಗೆ ಹೋದ್ಮೇಲೆ ಸುದೀಪ್ ಯಾಕೋ ಸಿಕ್ಕಾಪಟ್ಟೆ ನಿಗ್ರಾಡ್ತವ್ರೆ ಅಂತ ಅನ್ನಿಸ್ತಿಲ್ವಾ? ನಿಗ್ರಾಡ್ತಾನೆ ಇದ್ದಾರೆ. ಈ ರೀತಿ ಆರ್ಯವರ್ಧನ್ ಸುದೀಪ್ ಅವ್ರನ್ನ ವ್ಯಂಗ್ಯವಾಡಿರುವಂತದ್ದು. ಅಷ್ಟೇ ಅಲ್ಲ, ಪಂಚೆ ಮತ್ತೆ ಪ್ಯಾಂಟ್ನ ಬಿಚ್ ತೋರಿಸ್ಲಾ ಅಂತ ಬೇರೆ ಕೇಳ್ತಾ ಇದ್ದಾರೆ ಅನ್ನೋಂತಹ ಹೇಳಿಕೆಗಳನ್ನ ಕೊಟ್ರು. ಅಷ್ಟೇ ಅಲ್ಲ, ಅದೆಲ್ಲ ಆದ್ಮೇಲೆ ಇವೆಲ್ಲವನ್ನು ಸಹ ನಾನು ಮಾಧ್ಯಮಗಳಲ್ಲೇ ಈ ವಿಡಿಯೋನ ನೋಡಿದ್ದೀನಿ ಅಂತ ಆರ್ಯವರ್ಧನ್ ಸಹ ಅಷ್ಟು ಹೇಳ್ಬಿಟ್ಟು ನಗ್ತಾರೆ. ಅದು ಅವ್ರಿಗೆ ತಮಾಷೆ ಅನ್ನಿಸ್ತಾ? ಒಬ್ಬ ವ್ಯಕ್ತಿ ಬಗ್ಗೆ ಬೇಕಾಬಿಟ್ಟಿಯಾಗಿ ಮಾತಾಡ್ತಾ ಇರೋದು ಎಷ್ಟು ಮಟ್ಟಿಗೆ ಅದು ತಮಾಷೆ ಅನ್ಸುತ್ತೆ? ಅದು ಸಮಾಜದಲ್ಲಿ ಹೆಸರುವಾಸಿ ಪಡೆದಿರುವಂತಹ ಸಾಕಷ್ಟು ಅಭಿಮಾನಿ ಬಳಗವನ್ನ ಹೊಂದಿರುವಂತಹ ಒಬ್ಬ ನಟನ್ ಬಗ್ಗೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಚಾನಲ್ ಅಲ್ಲಿ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಯಾವ ರೀತಿ ನಕ್ಕಿದ್ರು? ಇರೋದನ್ನ ಹೇಳ್ತಿದಾರಾ ಅಥವಾ ಇಲ್ದೋಗಿರೋದನ್ನ ಹೇಳ್ತಾ ಇದ್ದಾರಾ? ಯಾಕೆ ಅಂತ ನೋಡೋದಾದ್ರೆ, ಈ ಹಿಂದೆ ಬಿಗ್ ಬಾಸ್ ಮನೆ ಸ್ಪರ್ಧಿಗಳಿಗೆ ಕಿಚ್ಚ ಸುದೀಪ್ ನೀಡುವಂತಹ ಚಪ್ಪಾಳೆ ಬಗ್ಗೆನೂ ಸಹ ಆರ್ಯವರ್ಧನ್ ಗುರೂಜಿ ಅಗ್ರವಾಗಿ ಮಾತಾಡ್ಕೊಂಡು ಎಡ್ಬಟ್ಟನ್ನ ಮಾಡ್ಕೊಂಡಿದ್ರು. ಸುದೀಪ್ ಅಭಿಮಾನಿಗಳು ಸಿಕ್ಕಾಪಟ್ಟೆ ಆಕ್ರೋಶಗೊಂಡು ಚಾಮರಾಜಪೇಟೆಯಲ್ಲಿರುವಂತಹ ಆರ್ಯವರ್ಧನ್ ಕಚೇರಿಗೆ ತೆರಳಿ ಅವ್ರನ್ನ ಸಿಕ್ಕಾಪಟ್ಟೆ ತರಾಟೆಗೂ ಸಹ ತಗೊಂಡಿದ್ರು. ಇಷ್ಟು ಬೇಗ ಅದ್ ಮರ್ತೋಯ್ತಾ? ಅಷ್ಟೆಲ್ಲ ಆದ್ಮೇಲೂ ಸಹ ಕ್ಷಮೆ ಕೇಳಲೇಬೇಕು ಅಂತ ಸುದೀಪ್ ಅಭಿಮಾನಿಗಳು ಸಹ ಪಟ್ಟಿಡ್ಕೊಂಡು ಕೂತಿದ್ರು. ಇನ್ನೂ ಅಷ್ಟೇ ಅಲ್ಲ, ಈ ಹಿಂದೆ ಬಿಗ್ ಬಾಸ್ ಮನೆಗೆ ಹೋಗೋಕ್ಕೂ ಮುಂಚೆ ನಾನಂದ್ರೆ ನಂಬರ್ ಅಂದ್ರೆ ನಾನು ಅಂತ ಹೇಳ್ಕೊಂಡು ಸುದ್ದಿ ವಾಹಿನಿಯಲ್ಲಿ ಸಂಖ್ಯಾಶಾಸ್ತ್ರಜ್ಞರಾಗಿ ಆರ್ಯವರ್ಧನ್ ಸಿಕ್ಕಾಪಟ್ಟೆ ಗಮನವನ್ನ ಸೆಳೆದಿದ್ರು. ಬಳಿಕ ಬಿಗ್ ಬಾಸ್ ಮನೆಗೆ ಸ್ಪರ್ಧಿಯಾಗಿ ಹೋಗುವ ಅವಕಾಶವನ್ನು ಸಹ ಈ ಜ್ಯೋತಿಷ್ಯ ಶಾಸ್ತ್ರದಿಂದ ಪಡ್ಕೊಂಡಿದ್ರು. ಆದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ್ಲೂ ಸಹ ಸಿಕ್ಕಾಪಟ್ಟೆ ಪ್ರಾಬ್ಲಮ್ನ ಮಾಡ್ಕೊಂಡಿದ್ದಾರೆ. ಏನೋ ಒಂದು ಮಾತಾಡೋದು, ಅದಕ್ಕೇನೋ ಒಂದು ಹೇಳೋದು, ಎಲ್ಲಾರ ಹತ್ರನೂ ಬೈಸ್ಕೊಳ್ಳೋದು, ಎಲ್ಲಾರ ಹತ್ರನೂ ಜಗಳ ಮಾಡ್ಕೊಳ್ಳೋದು, ಇವೆಲ್ಲವನ್ನೂ ಸಹ ನಾವು ಸೀಸನ್ 9 ನೋಡ್ಬಿಟ್ಟಿದ್ವಿ. ಅದಾದ್ಮೇಲೆ ಅವರೇ ಹೋಗಿ ಮಾತಾಡ್ಕೊಂಡು ಕ್ಷಮೆ ಕೇಳೋದು, ಇವೆಲ್ಲವೂ ಸಹ ಆ ಕ್ಷಣದಲ್ಲಿ ನಡೆದಿತ್ತು. ಇನ್ನು ಬಿಗ್ ಬಾಸ್ ಮನೇಲಿ 93 ದಿನಗಳ ಕಾಲ ಆರ್ಯವರ್ಧನ್ ಬಿಗ್ ಬಾಸ್ ಮನೇಲಿ ಇರ್ತಾರೆ. ತಮ್ಮ ವಿಭಿನ್ನ ಮಾತಿನ ಶೈಲಿಯಿಂದಾನೇ ಗಮನವನ್ನ ಸೆಳ್ಕೊಂಡಿದ್ರು. ಅದು ಎಷ್ಟು ಮಟ್ಟಿಗೆ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಅಷ್ಟೇ ಅಲ್ಲ, ಇನ್ನು ಫಿನಾಲೆಗೆ 3 ದಿನ ಬಾಕಿ ಇರುವಾಗ ಮನೆಯಿಂದ ಹೊರಗಡೆ ಬರ್ತಾರೆ. ಅದ್ರಲ್ಲಿ ಅನುಮಾನ ಬರುವಂಥದ್ದು ಏನು ಅಂತ ಅಂದ್ರೆ, ಬಿಗ್ ಬಾಸ್ ಮನೆಯಲ್ಲಿರುವಾಗ ಸುದೀಪ್ ಅವ್ರ ಸಲಹೆಗಳನ್ನ ಪಡ್ಕೊಂಡು 93 ದಿನ ಇರ್ತಾರೆ. ಅಷ್ಟೆಲ್ಲ ಸಲಹೆ ಪಡ್ಕೊಂಡು ಅಲ್ಲಿದ್ದು ಬಂದ ಮೇಲೆ ಇತ್ತೀಚೆಗೆ ಯಾಕೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ? ಇದು ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ವಾ? ಈ ರೀತಿ ಹೇಳಿಕೆ ಕೊಡೋಕ್ಕೂ ಮುಂಚೆ ಅವ್ರ ಗಮನ ಎಲ್ಲಿತ್ತು? ಇತ್ತೀಚೆಗೆ ನಡೆದಿರುವಂತಹ ಸಾಕಷ್ಟು ಫೈಟ್ಗಳು ಅವ್ರಿಗೆ ನೆನಪು ಬಂದಿಲ್ವಾ? ಅವ್ರ ಜೊತೆನೆ ಇತ್ಕೊಂಡು ಅವ್ರ ಸಲಹೆಗಳನ್ನ ಪಡ್ಕೊಂಡು ಇಷ್ಟು ಮುಂದೆ ಬಂದಿರುವಂತಹ ವ್ಯಕ್ತಿ ಅದೇ ವ್ಯಕ್ತಿ ಬಗ್ಗೆ ಅಗ್ರವಾಗಿ ಮಾತಾಡೋಕೆ ಯಾವ ರೀತಿ ಸಾಧ್ಯ? ದರ್ಶನ್ ಮತ್ತೆ ಸುದೀಪ್ ಫ್ಯಾನ್ಸ್ ನಡುವೆ ಇವಾಗ್ಲೂ ವಾರ್ ನಡೀತಾ ಇದೆ, ಇಲ್ಲ ಅಂತ ಯಾರು ಹೇಳಿಲ್ಲ. ಆದ್ರೆ ದರ್ಶನ್ ಆಗ್ಲಿ ಸುದೀಪ್ ಆಗ್ಲಿ ನನಗೆ ಅವನಾಗಲ್ಲ ನನಗೆ ಇವನಾಗಲ್ಲ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ. ಅವರಿಬ್ರು ಈ ಹಿಂದೆ ಸಿಕ್ಕಾಪಟ್ಟೆ ಕ್ಲೋಸ್ ಫ್ರೆಂಡ್ಸ್ ಆಗಿ ಇತ್ಕೊಂಡು ಜೀವನ ಮಾಡ್ಕೊಂಡು ಬಂದಂತಹ ವ್ಯಕ್ತಿಗಳು. ಇಂದಿಗೂ ಸಹ ಅವರಿಬ್ರು ಜೊತೆಗಿರುವಂತಹ ಫೋಟೋ ಆಗಿರ್ಬೋದು, ಅವ್ರ ಜೊತೆಗಿರುವಂತಹ ವಿಡಿಯೋಗಳಾಗಿರ್ಬೋದು, ಅದಕ್ಕೆ ಸಿಕ್ಕಾಪಟ್ಟೆ ಅಭಿಮಾನಿಗಳು ಫ್ಯಾನ್ಸ್ ಇದ್ದಾರೆ ಅವರಿಬ್ರು ಜೊತೆಯಾಗಿ ಒಂದಾಗಿರ್ಲಿ ಅಂತ. ನೀವು ಈ ರೀತಿ ಹೇಳಿಕೆ ಕೊಟ್ಟಾಗ ಮತ್ತೆ ಫ್ಯಾನ್ಸ್ ವಾರ್ ನಡೆಯಲ್ಲ ಅಂತ ರೀಸನ್ ಏನ್ ಕೊಡ್ತೀರಾ? ಅವ್ರು ಮತ್ತೆ ಜಗಳ ಆಡಲ್ವಾ ಈ ರೀತಿ ಹೇಳಿಕೆಗಳು ಕೊಟ್ಟಾಗ? ಇವೆಲ್ಲ ನಿಮ್ಗೆ ಬಿಟ್ಟಿದ್ದು. ಮತ್ತೊಬ್ಬ ವ್ಯಕ್ತಿ ಬಗ್ಗೆ ಹೇಳಿಕೆ ಕೊಡೋಕ್ಕೂ ಮುಂಚೆ ನೀವು ಯೋಚನೆ ಮಾಡ್ಬೇಕಾಗುತ್ತೆ ಎಲ್ಲಾನು ಸಹ. ಮುಂಬರುವಂತಹ ದಿನಗಳಲ್ಲಿ ಇಂಥದೇ ಒಂದು ವೇದಿಕೆಯಲ್ಲಿ ನಿಂತ್ಕೊಂಡು ಹೇಳಿಕೆಯನ್ನ ಕೊಡ್ಬೇಕಾದ್ರೆ ಯಾವ ರೀತಿ ಹೇಳಿಕೆ ಕೊಡಬೇಕು, ಯಾವ ರೀತಿ ಹೇಳಿಕೆ ಕೊಡಬಾರ್ದು ಅನ್ನೋದನ್ನ ಯೋಚನೆ ಮಾಡ್ಕೊಂಡು ಕೊಟ್ರೆ ಅದು ನಿಮ್ಗೂ ಒಳ್ಳೇದು, ನಿಮ್ ಪಕ್ಕದಲ್ಲಿ ಕೂತ್ಕೊಳ್ಳುವಂತಹ ವ್ಯಕ್ತಿಗೂ ಒಳ್ಳೇದು. ಇವೆಲ್ಲವೂ ಸಹ ನಿಮ್ಗೆ ಬಿಟ್ಟಿದ್ದು. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ.